ಅದಕ್ಕೆ ಇಲ್ಲಿ ಬಂದು ಮುನೇಶ್ವರ ಸ್ವಾಮಿ ಮುಂದೆ ನಿಂತ್ಕೊಂಡು ನೀವ್ ಏನೋ ಕೇಳ್ಕೊಂಡ್ರು 100% ಗ್ಯಾರಂಟಿ ನಿಮ್ ಕೆಲಸ ಸಕ್ಸಸ್ ಆಗುತ್ತೆ. ನನ್ನ ವೈಫು ಹಿಂಗೆ 5 ವರ್ಷದಿಂದ ಬಿಟ್ಟೋಗಿದ್ವಿ ಇತ್ಕೊಂಡು. ಒಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿಲ್ಲ. ದುಷ್ಟರ ಸಂಹಾರ ಮಾಡಲು ಬಂದ್ರ ಮುನೀಶ್ವರ. ಇಲ್ಲಿ ಮುನೇಶ್ವರ ಸ್ವಾಮಿ ಮುಂದೆ ಆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ವಿಶೇಷವಾಗಿ ತಡೆ ಇದೆ. చాలా కష్టం ఉన్నప్పుడు అమ్మ మా కలసలో వచ్చి మన ఉంటాను దిగులు పడద్దు. ಮುನೇಶ್ವರನ ಅಘೋರ ದೃಷ್ಟಿ ಕಣ್ಣು ಮನುಷ್ಯನ ಮೇಲೆ ಬಿದ್ದರೆ ಏನಾಗುತ್ತೆ ಗೊತ್ತಾ? ಪರಲ್ಲ ಅಮ್ಮನ ಹತ್ರ ಶಕ್ತಿ ಇದೆ, ಮುನೇಶ್ವರನ ಅಪ್ಪನ ಶಕ್ತಿ ಇದೆ, ಮಾರಿಕಮ್ಮ ಶಕ್ತಿ ಇದೆ. ಭಯ ಆಗ್ತದೆ ನಿಜವಾಗ್ಲು. ಹೆಂಗೆ ಹೇಳ್ಬೋದು, ತುಂಬಾ ಪವರ್ಫುಲ್ ಆಗಿದೆ. ಆ ಬೆಂಕಿ ಇಟ್ಬಿಟ್ರು ಯಾರಂತೂ ಗೊತ್ತಾಗಿಲ್ಲ. ನೀವು ನಿಂತಿರುವ ಕಡೆನೇ ಮುನೀಶ್ವರ ಇಲ್ಲಿ ನೋಡ್ತಾರೆ ಅಂದ್ರೆ ಅವತ್ತು ಬಂದು ಹೋಗಿ ಹಿಂಗಾಗಿದೆ ಅಮ್ಮ, ನಿಂಗೆ ಫುಲ್ಲು ಕಣ್ಣು ದೃಷ್ಟಿ ಆಗಿದೆ, ಯಾರೋ ಏನು ಮಾಡ್ಸಿದ್ದಾರೆ ನಿಂಗೆ, ಅದಕ್ಕೆ ಹಿಂಗಾಗ್ತಾ ಇರೋದು. ಮರ ಒಂದು ದೊಡ್ಡದಾಗಿತ್ತು, ಆ ಮರ ಬಿದ್ದೋಗ್ತಿತ್ತು, ಅಮ್ಮನ ಕುತ್ಕೊಂಡಲ್ಲ. ಇಲ್ಲಿ ಬರುವಂತ ಭಕ್ತರು ಪವಾಡ ನೋಡಿ ಹೆದರ್ತಿದ್ದಾರೆ ಯಾಕೆ? ನೋಡ್ತಿರ್ಬೋದು, ನೋಡಿದ್ರೆ ಭಯ ಹೋಗುತ್ತೆ. ನಾವ್ ಯಾವ ಕಡೆ ನಿಂತಾ ಇರ್ತೀವಿ ಆ ಕಡೆ ಮುನೇಶ್ವರ ನಮ್ನ ನೋಡ್ತಾ ಇದಾರೆ. ಜೊತೆಗೆ ನಮ್ಗೆ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ತುಂಬಾನೇ ಭಯ ಆಗ್ತದೆ. ಇಲ್ಲಿ ನಿಂತ್ಕೊಳ್ಳೋದು ಪಾಸಿಟಿವ್ ಎನರ್ಜಿ ಹಾಗೂ ವೈಬ್ರೇಷನ್ ಸಹ ಇದೆ. ಎಲ್ಲಾನು ಹಾಸ್ಪಿಟಲ್ ಹೋಗಿದ್ವಿ. ಡಾಕ್ಟರ್ ಕೂಡ ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕ ಉಳಿಯಲ್ಲ ಅಂದ್ಬಿಟ್ಟು ಸೇಂದ್ರ ಮಾಡಿದ್ರು. ನೋಡ್ತಾ ಇದ್ದೀರಾ ಬಯಲು ಮುನೇಶ್ವರನ, ಇಲ್ಲಿ ಬಯಲು ಮುನೇಶ್ವರನ ತರಹ ತುಂಬಾ ಅತ್ಯುತ್ತಮವಾಗಿದೆ. ಇದು ನಿಮ್ಮ ವಾಹಿನಿ, ನಿಮ್ಮ ಧ್ವನಿ. V1 ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಯಾರೂ ಸಹ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಒಮ್ಮೆ ನೋಡಿದ್ರೆ ಇಲ್ಲಿನ ಶಕ್ತಿ ಹಾಗೂ ಪವಾಡ ಮಹಿಮೆ ಮಹತ್ವದ ಬಗ್ಗೆ ನಾವು ತಿಳಿಸ್ತೇವೆ. ನೀವು ಸಹ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ನೀವೆಲ್ಲೂ ಕೇಳಿರದ ಆಶ್ಚರ್ಯ ಪವಾಡ ನೀವು ಕೇಳ್ತಾ ಇದ್ದೇವೆ. ಕುಡಿತ ಚಟದಿಂದ ಅದು ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗಿವೆ. ಇನ್ನು ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಇದೊಂದು ಕ್ಷೇತ್ರಕ್ಕೆ ಕಾಲಿಟ್ಟರೆ ನಿಮ್ಮೆಲ್ಲರ ಜೀವನ ಮುನೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಅಮ್ಮನವರು ನೋಡ್ಕೊಳ್ತಾರೆ. ಲೆಕ್ಕವಿಲ್ಲದಷ್ಟು ಕುಡಿತ ಚಟಕ್ಕೆ ಹಾಳಾಗಿದ್ದ ಜೀವನ ಇವತ್ತು ಸುಖ ಜೀವನವನ್ನ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದ ಕಟ್ಟುಕತೆಯಂತೂ ಅಲ್ವೇ ಅಲ್ಲ. ನಿಜವಾಗಿ ನಡೆದಂತಹ ಘಟನೆಯನ್ನ ನಾವು ತಿಳಿಸಲು ಹೊರಟಿದ್ದೇವೆ. ಇಲ್ಲಿ ಯಾರು ಕುಡಿತ ಚಟಕ್ಕೆ ದಾಸರಾಗಿದ್ದಾರೆ ಅವರಂತೂ ಈ ವಿಡಿಯೋ ನೋಡಲೇಬೇಕು. ಮುನೇಶ್ವರನ ದರ್ಶನ ಪಡೆದರೆ ಅದು ಎಂಥದೇ ಕುಡಿತ ಚಟಕ್ಕೆ ದಾಸರಾಗಿ ಇರಲಿ ಸ್ವಾಮಿ ತೆಗೆದು ಹಾಕುತ್ತಾರೆ. ಅದು ಹೇಗಪ್ಪ ಅಂದ್ರೆ, ಇಲ್ಲಿ ಮುನೇಶ್ವರ ಸ್ವಾಮಿ ಮುಂದೆ ನಿಂತ್ಕೊಂಡು ನೀವು ಮನಸ್ಸಿನಲ್ಲಿ ಏನೇ ಕೇಳ್ಕೊಂಡು, ನಾನು ಕುಡಿತ ಚಟದಿಂದ ಹೊರಗಡೆ ಬರಬೇಕು, ಅದರಿಂದ ನನಗೆ ಮುಕ್ತಿ ಕೊಡು ಎಂದು ನೀವು ಮುನೇಶ್ವರ ಸ್ವಾಮಿ ಹತ್ರ ಬೇಡಿದರೆ, ಮುನೇಶ್ವರ ಸ್ವಾಮಿಯು ನೀವು ಎಲ್ಲಿ ನಿಂತುಕೊಳ್ಳುತ್ತೀರೋ ಅಲ್ಲೇ ನಿಮ್ಮನ್ನ ಸ್ವಾಮಿ ನೋಡುತ್ತಾರೆ. ನೀವು ಸ್ವಾಮಿಯಲ್ಲಿ ಬೇಡಿಕೆ ಇಟ್ಟು 3 ಪ್ರದಕ್ಷಿಣೆ ಹಾಕಿದ್ರೆ ಸಾಕು, ಇಲ್ಲಿನ ಗುರುಗಳು ಮುನೇಶ್ವರ ಸ್ವಾಮಿಯ ಮುಂದೆ ಕೆಂಪು ದಾರವನ್ನ ಕೈಗೆ ಕಟ್ಟುತ್ತಾರೆ. ಹಾಗೆ ಕುಡಿತ ಚಟವಲ್ಲದೆ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಮುನೇಶ್ವರ ಸ್ವಾಮಿ ಅವರ ಬೇಡಿಕೆ ಇಷ್ಟಾರ್ಥವನ್ನ ಈಡೇರಿಸ್ತಾ ಇದ್ದಾರೆ. ಹಾಗೂ ಬರುವಂತ ಭಕ್ತರು ಯಾರೇ ಆಗಿರಲಿ ಸ್ವಾಮಿ ಅವರು ಅವರ ಕಷ್ಟವನ್ನೆಲ್ಲ ಕರಗಿಸುತ್ತಾರೆ. ಮಕ್ಕಳು ಆಗಿಲ್ಲ ಅಂದ್ರೆ ತಾಯಿ ಭದ್ರಕಾಳಿ ಅಮ್ಮನವರು, ಇಲ್ಲಿನ ಗುರುಗಳು ತಾಯಿ ಏನು ನುಡಿ ಕೊಡುತ್ತಾಳೋ ಅವರ ಕಷ್ಟ ಏನಿದೆಯೋ ತಾಯಿಯ ಮುಖಾಂತರ ಗುರುಗಳು ಭಕ್ತರಿಗೆ ಏನ್ ಮಾಡಬೇಕು, ಯಾವ ತರ ಇಲ್ಲಿ ಹರಕೆ ಕಟ್ಟಿದರೆ ತಾಯಿ ಅವರ ಸಮಸ್ಯೆ ಯಾವ ರೀತಿಯಲ್ಲಿ ಬಗೆಹರಿಯುತ್ತೆ ಎಂಬುದು ಗುರುಗಳು ಹೇಳುತ್ತಾರೆ. ಮತ್ತೆ ಮಕ್ಕಳ ಫಲವನ್ನು ಕೂಡ ಈ ತಾಯಿ ಕೊಡುತ್ತಾಳೆ. ಭದ್ರಕಾಳಿ ಅಮ್ಮನವರು ಈಗಾಗಲೇ ಲೆಕ್ಕವಿಲ್ಲದಷ್ಟು ಕುಟುಂಬಗಳನ್ನ ಇವತ್ತು ಸಂತೋಷವಾಗಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಬರುವಂತಹ ಭಕ್ತರು ತಾಯಿಯ ಬಗ್ಗೆ, ಮುನೇಶ್ವರ ಸ್ವಾಮಿಯ ಬಗ್ಗೆ ಅಪಾರವಾದಂತಹ ಭಕ್ತಿ ಇಟ್ಟು ಬಂದಿರುವುದರಿಂದ ಅವರ ಕೆಲಸ, ಅವರ ಜೀವನ ಇವತ್ತು ಸುಖಕರವಾಗಿದೆ.
ಇಲ್ಲಿ ಬರುವಂತ ಭಕ್ತರು ಹೇಳುತ್ತಿದ್ದಾರೆ, ನಿಜವಾಗಿಯೂ ಮುನೇಶ್ವರ ಸ್ವಾಮಿ, ತಾಯಿ ಭದ್ರಕಾಳಿ ಅಮ್ಮನವರು ಇವತ್ತು ನಮ್ಮ ಜೀವನದಲ್ಲಿ ಬೆಳಕಾಗಿ ಬಂದಿದ್ದಾರೆ. ಎಲ್ಲಾ ಕಡೆಯೂ ಸುತ್ತಾಡಿ ಸಾವಿರಾರು ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದೇವೆ. ನನ್ನ ಗಂಡ ತುಂಬಾ ಕುಡಿತಾ ಇದ್ರು, ನನ್ನ ಜೀವನ ಮುಗಿದು ಹೋಯಿತು ಅಂದುಕೊಳ್ಳುವ ಅಷ್ಟರಲ್ಲಿ ಭದ್ರಕಾಳಿ ಮುನೇಶ್ವರ ಸ್ವಾಮಿ ನನ್ನ ಜೀವನದಲ್ಲಿ ಬೇರೆ ಯಾರೋ ರೂಪದಲ್ಲಿ ಬಂದು ಈ ಕ್ಷೇತ್ರಕ್ಕೆ ಹೋಗು, ನಿನ್ನ ಜೀವನ ಇಲ್ಲಿ ಸರಿಯಾಗುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ನನ್ನ ಜೀವನ ಇಷ್ಟು ಚೆನ್ನಾಗಿರುತ್ತೆ, ತಾಯಿ ತಂದೆ ಎಷ್ಟು ಚೆನ್ನಾಗಿ ನನ್ನ ಜೀವನ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಹೋಗಿದ್ದ ಜೀವನ ಮತ್ತೆ ಬಂದಿದೆ. ಮನುಷ್ಯರನ್ನ ನಂಬ ಬದಲು ಭದ್ರಕಾಳಿ ಅಮ್ಮ ಮುನೇಶ್ವರ ಸ್ವಾಮಿನ ನಂಬಿ ಬಂದರೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂತ ಭಕ್ತೆಯೊಬ್ಬರು ಹೇಳಿದ್ರು. ಇಷ್ಟೆಲ್ಲ ನೋಡಿದ್ಮೇಲೂ ಕೇಳಿದ್ಮೇಲೆ ನೀವು ಈ ಕ್ಷೇತ್ರಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ದೊಡ್ಡದಾದಂತಹ ಉಡುಗೊರೆಯನ್ನ ಕಳೆದುಕೊಳ್ತೀರಾ. ಯಾಕೆಂದ್ರೆ ನಮ್ಮ ಜೀವನ ಒಂದು ದಿನದಲ್ಲಿ ಇಲ್ಲ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಬದಲಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ದೇವರ ಆಶೀರ್ವಾದ. ಆ ದೇವರ ಆಶೀರ್ವಾದ ಪಡೆಯಲು ನೀವು ನಂಬಿಕೆ ಭಕ್ತಿ ಇಟ್ಟು ಬಂದ್ರೆ ಮಾತ್ರ ಸಾಧ್ಯ. ಮುಖ್ಯವಾಗಿ ಇಲ್ಲಿ ತುಂಬಾನೇ ಪವಾಡ. ಏನಪ್ಪಾ ಅಂತಂದ್ರೆ ನೀವೆಲ್ಲೂ ಕೇಳಿರುವುದಿಲ್ಲ, ಹಾಗೆ ನೋಡಿರುವುದಿಲ್ಲ. ಇದನ್ನ ನೀವು ನಿಮ್ಮ ಕಣ್ಣಾರೆ ನೋಡಬೇಕು ಅಂದ್ರೆ ಇಲ್ಲಿ ಒಮ್ಮೆ ಭೇಟಿ ನೀಡಿ. ಇಲ್ಲಿ ಮುನೇಶ್ವರನ ಮುಂದೆ ನೀವು ಎಲ್ಲಿ ನಿಂತ್ಕೊಳ್ತೀರೋ ಅಲ್ಲಿ ಮುನೇಶ್ವರ ಸ್ವಾಮಿ ನಿಮ್ಮನ್ನ ನೋಡ್ತಾರೆ. ನಾವು ಹೇಳುವುದಕ್ಕಿಂತ ನೀವೇ ನಿಮ್ಮ ಕಣ್ಣಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿದ್ರೆ ಮಾತ್ರ ನಿಮಗೆ ಮೈಜುಮನಿಸುತ್ತೆ. ಇದು ಯಾವುದೇ ರೀತಿಯಾದಂತಹ ಕಟ್ಟುಕತೆಯಂತೂ ಅಲ್ವೇ ಅಲ್ಲ. ನಂಬಿಕೆ ಇಟ್ಟು ನೀವು ಏನೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಜಾಗಕ್ಕೆ ಹೋಗಲೇಬೇಕು ಅಂತ ಅಂದುಕೊಂಡರೆ ಸಾಕು, ಮತ್ತೆ ನಾವು ಹೋಗಬೇಕು, ಆ ಜಾಗಕ್ಕೆ ಹೋಗೋದಕ್ಕಾಗುತ್ತಿಲ್ಲ ಅನ್ನುವರು ಕೂಡ ಭದ್ರಕಾಳಿ ಅಮ್ಮನವರಿಗೆ, ಮುನೇಶ್ವರ ಸ್ವಾಮಿ ಅವರಿಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕು, ಕ್ಷೇತ್ರಕ್ಕೆ ಬರುವಂತೆ ಅಮ್ಮನವರು ಮುನೇಶ್ವರ ಸ್ವಾಮಿಯವರು ದಾರಿ ಮಾರ್ಗ ಕೊಡುತ್ತಾರೆ. ಇನ್ನು ಅನೇಕ ಪೂಜೆಗಳು ಇಲ್ಲಿ ನಡೆಯುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಹೋಮ ಹವನಗಳು ನಡೆಯುತ್ತೆ. ಬರುವಂತ ಭಕ್ತರು ಅವರಿಗೆ ಏನು ಸಂಕಲ್ಪ ಇಟ್ಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥಗಳು ಈಡೇರುತ್ತೆ. ಹಾಗೆ ಮನುಷ್ಯ ಅಂದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಕೆಲವರಿಗೆ ಮಕ್ಕಳಾಗಲ್ಲ ಎಂಬುದು ಕೊರತೆ ಇರುತ್ತೆ, ಮತ್ತಿನ್ನೊಬ್ಬರಿಗೆ ಸಂಸಾರದಲ್ಲಿ ಬಿರುಕು ಇರುತ್ತೆ ಅನ್ನೋದು ಕೊರತೆಯಾಗಿರುತ್ತೆ. ಇನ್ನು ಕೆಲವರಿಗೆ ಕೆಲಸ ಕಾರ್ಯಗಳು ಆಗುತ್ತಿಲ್ಲ, ದುಡ್ಡು ನಿಲ್ಲುತ್ತಿಲ್ಲ, ದುಡಿಮೆ ಸಂಪಾದನೆ ಸಾಲುತ್ತಿಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಬರೀ ಸಾಲದ ಜೀವನವನ್ನ ಸಾಗಿಸುತ್ತಿರುವವರು ಬರಲೇಬೇಕಾದಂತಹ ಸೂಕ್ತ ಸ್ಥಳ ಅಂತಾನೆ ಹೇಳಬಹುದು. ಇನ್ನು ಅನೇಕರಿಗೆ ಎಲ್ಲ ಇದ್ದು ಆರೋಗ್ಯನೇ ಸರಿ ಇರಲ್ಲ, ಅಂಥವರು ಈ ಸ್ಥಳದಲ್ಲಿ ವಿಶೇಷ ತಡೆಗಳು ನಡೆಯುತ್ತೆ. ಯಾರಿಗೆ ಏನು ಸಮಸ್ಯೆ ಇದೆಯೋ ಅವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ದಿನದಂದು ತಡೆ ನಡೆಯುತ್ತೆ. ಇಲ್ಲಿರುವ ಗುರುಗಳು ನಿಮಗೆ ಏನು ಸಮಸ್ಯೆ ಇದೆ ಎಂದು ಹಾಗೂ ಮುನೇಶ್ವರ ಸ್ವಾಮಿಯ ಮುಖಾಂತರ ಹಾಗೂ ಭದ್ರಕಾಳಿ ಅಮ್ಮನವರ ಮುಖಾಂತರ ನಿಮಗೆ ತಿಳಿಸುತ್ತಾರೆ. ಅದೇ ಮಾರ್ಗದಂತೆ ನೀವು ನಡೆದರೆ ನಿಮ್ಮ ಜೀವನವು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡಿಗೆ ಇಲ್ಲಿನ ಗುರುಗಳು ಆಸೆ ಪಡುವುದಿಲ್ಲ. ಬರುವಂತಹ ಭಕ್ತರಿಗೆ ಒಳ್ಳೆಯದಾದರೆ ಸಾಕು ಅನ್ನುತ್ತಾರೆ. ಇಷ್ಟೆಲ್ಲ ನೋಡಿದ ಮೇಲೂ ನೀವು ಇಲ್ಲಿಗೆ ಬರಲೇಬೇಕು. ಉಗ್ರ ರೂಪದಲ್ಲಿ ಅವತಾರ ತಾಳಿರುವ ಭದ್ರಕಾಳಿ ಅಮ್ಮ ದುಷ್ಟ ಶಕ್ತಿಗಳನ್ನು ಹಾಗೂ ದುಷ್ಟ ಜನರಿಂದನೂ ದೂರ ಮಾಡ್ತಾಳೆ. ಜಗನ್ಮಾತೆ ಶ್ರೀ ಬೈಲ್ ಮುನೇಶ್ವರ ಸ್ವಾಮಿ ಮುಖ್ಯವಾಗಿ ಕುಡಿತ ಚಟಕ್ಕೆ ದಾಸರಾಗಿರುವವರು ಇಲ್ಲಿ ಕೊಡುವಂತಹ ಕೆಂಪು ದಾರವನ್ನು ಕಟ್ಟಿಸಿಕೊಂಡು ಪ್ರದಕ್ಷಿಣೆ ಹಾಕಿದರೆ ಸಾಕಂತೆ. ಇನ್ನು ಅನೇಕ ಸಮಸ್ಯೆಗಳು ಇಲ್ಲಿ ಪರಿಹಾರ ಇದೆ. ಎಲ್ಲರೂ ತಪ್ಪದೆ ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮೆಲ್ಲ ಕಷ್ಟಗಳನ್ನ ಕರಗಿಸಿಕೊಳ್ಳಿ. ಸ್ಥಳ ಅಮ್ಮನವರ ಶಕ್ತಿಪೀಠ ಭದ್ರಕಾಳಿಕಾಂಬಾ ದೇವಸ್ಥಾನ. ಸ್ಥಳ ಸೀತನಾಯಕನಹಳ್ಳಿ, ಹೊಸೂರು ಮುಖ್ಯ ರಸ್ತೆ, ಮಾಲೂರು ತಾಲೂಕು. ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರನ್ನ ಸಂಪರ್ಕಿಸಿ. ನಮಸ್ತೆ. ನಮಸ್ತೆ ವೀಕ್ಷಕರೇ, ವಿವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾನಿವತ್ತು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀನಿ. ನಿಮ್ಗೆ ಮುಖ್ಯವಾಗಿ ನಾನು ತೋರ್ಸಕ್ಕೆ ಹೊರಟಿರೋದು ಮೂರನೇ ಬನ್ನಿ ತೋರಿಸ್ತೇನೆ. ಇಲ್ಲಿ ಮುನೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಮತ್ತೆ ಇಲ್ಲಿ ನೀವು ಸ್ಟ್ಯಾಚು ನೋಡ್ತಿರ್ಬೋದು. ಅಲ್ಲಿ ಮುಖ್ಯವಾಗಿ ನೀವು ನೋಡ್ಬೇಕಾಗಿರುವಂತದ್ದು ಕಣ್ಣು. ಏನು ದುಷ್ಟಶಕ್ತಿಗಳೆಲ್ಲ ಏನಿದೆ ಮುನೇಶ್ವರ ಮುಂದೆ ಅದನ್ನು ನಿಂತ್ಕೊಂಡ್ರೆ ಆ ದುಷ್ಟಶಕ್ತಿಗಳೆಲ್ಲ ದೂರ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಕೂಡ. ಮತ್ತೆ ಜೊತೆಗೆ ಯಾರೇ ಭಕ್ತಾದಿಗಳು ಬಂದ್ರು ಮುನೇಶ್ವರ ಸ್ವಾಮಿ ಅವರು ಅವರ ಕಷ್ಟವನ್ನ ಈಡೇರಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವು ನೋಡ್ತಾ ಇರ್ಬೋದು, ನೋಡಿದ್ರೆ ಭಯ ಆಗುತ್ತೆ. ನಾವ್ ಯಾವ ಕಡೆ ನಿಂತ್ಕೊಳ್ತೀವಿ ಆ ಕಡೆ ಮುನೇಶ್ವರ ನಮ್ಮನ್ನ ನೋಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ನಮ್ಗೆ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ತುಂಬಾನೇ ಭಯ ಆಗ್ತದೆ. ಇಲ್ಲಿ ನಿಂತ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಹಾಗೆ ವೈಬ್ರೇಷನ್ ಸಹ ಇದೆ. ನೀವ್ ನೋಡ್ತಿರ್ಬೋದು ಈ ಮೂರ್ತಿನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ
ವೀಕ್ಷಕರೇ, ಇಲ್ಲಿ ಮುನೇಶ್ವರ ಸ್ವಾಮಿ ಮುಂದೆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಅಲ್ಲಿ ವಿಶೇಷವಾಗಿ ತಡೆ ನಡೆಯುತ್ತೆ. ಇಲ್ಲಿ ಒಂದ್ ತರ ತಡೆ ನಡೆಯೋದಿಲ್ಲ. ಮನುಷ್ಯನಿಗೆ ಯಾವ ತರ ಸಮಸ್ಯೆ ಇದೆ ಆ ಸಮಸ್ಯೆ ಮೇಲೆ ಇಲ್ಲಿನ ಗುರುಗಳು ತಿಳಿಸ್ತಾರೆ, ಯಾವ ತರ ಏನ್ ಮಾಡ್ಬೇಕು ಅಂತ ಅಮ್ಮನವರ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ತಡೆ ನಡೆಯುತ್ತೆ. ಏನಕ್ಕೋಸ್ಕರ ತಡೆ ನಡೆಸ್ತಾರೆ ಅಂತಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಅಲ್ಲಿ ಮನುಷ್ಯನ್ಗೆ ಕಷ್ಟಗಳಂದ್ರೆ ಸರ್ವಸಾಮಾನ್ಯವಾಗಿರುತ್ತೆ. ಆ ಕಷ್ಟಗಳು ಬಗೆಹರಿಸ್ಕೋಬೇಕು ಅಂತಂದ್ರೆ ಈ ಕ್ಷೇತ್ರಕ್ಕೆ ನೀವು ಬರ್ಲೇಬೇಕು. ಒಂದು ಸರಿ ಭೇಟಿ ನೀಡಿದ್ರೆ ನಿಮ್ಮ ಕಷ್ಟಗಳ ಪರಿಹಾರ ಆಗೋದಂತೂ ಗ್ಯಾರಂಟಿ. ಇಲ್ಲಿ ಬಂದು ಮುನೇಶ್ವರ ಸ್ವಾಮಿ ಮುಂದೆ ನಿಂತ್ಕೊಂಡು ನೀವ್ ಏನೇ ಕೇಳ್ಕೊಂಡ್ರು 100% ಗ್ಯಾರಂಟಿ ನಿಮ್ ಕೆಲಸ ಸಕ್ಸಸ್ ಆಗತ್ತೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಯಲು ಮುನೇಶ್ವರನ. ಇಲ್ಲಿ ಬಯಲು ಮುನೇಶ್ವರನ ಪವಾಡ ತುಂಬಾನೇ ಅತ್ಯುತ್ತಮವಾಗಿದೆ. ಯಾಕಂದ್ರೆ ನಂಗೆ ನಿಂತ್ಕೊಳ್ಳೋಕೆ ಭಯ ಆಗ್ತಿದೆ, ನಿಜವಾಗ್ಲೂ ಇರೋ ಫಾಸ್ಟ್ ಹೇಳ್ತಾ ಇದ್ದೀನಿ. ಮತ್ತೆ ಈ ಕಣ್ಣಿಗೆ ನೋಡ್ಬೋದು, ತುಂಬಾನೇ ಪವರ್ಫುಲ್ ಆಗಿದೆ. ನಾವ್ ಯಾವ ಕಡೆ ನಿಂತ್ಕೊಳ್ತೀವಿ ಆ ಕಡೆ ಸೆಳೆಯುತ್ತೆ. karena మనకి చాలా కష్టం ఉన్నప్పుడు అమ్మ మా కన్సల్లో వచ్చి మన ఉన్నాను దిగులు పడదు, మేము చూసుకుంటాము, మేము ఉన్నామని చెప్పి మేము చెప్తాము. ఇట్లా జరగకపోయేవి మంచిది అవుతుంది, మీరు ಕೊಡ್ಸಿರಣ್ಣ. ಅಣ್ಣ, ನಾವು ಮಾಲೂರಿನಿಂದ ಬಂದಿರೋದು, ಗಾಂಧಿ ಸರ್ಕಲ್ ಅಂದ್ಬಿಟ್ಟು. ಅಲ್ಲಿ ಗಾಂಧಿ ಸರ್ಕಲ್ ಅಲ್ಲಿ ಆಲ್ ಡೈರಿ ಅವ್ರದ್ದು ಇದೈತೆ. ಅವರು ನಮ್ಮ ಫ್ರೆಂಡು, ಅವ್ರ ಮನೇಲಿ ಬಾಡಿಗೆಗಿದ್ವಿ. ಅವ್ರ ಮುಖಾಂತರದಿಂದ ನಮ್ಗೆ ಗೊತ್ತಾಗಿದ್ದಿಲ್ಗೆ. ಹಸ್ಬೆಂಡ್ ಅಂಡ್ ವೈಫ್ ಹಿಂಗೆ 5 ವರ್ಷದಿಂದ ಬಿಟ್ಟೋಗಿದ್ವಿ ಇತ್ಕೊಂಡು. ಒಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿಲ್ಲ. ಆಮೇಲೆ ಇಂಥದ್ದು ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತೈತೆ ಅಂತ ಅವರು ಹೇಳಿದ್ರು. ಬಟ್ ನಮ್ಮನ್ನ ಕರ್ಕೊಂಬಂದು ಇದುವರೆಗೂ ತೋರ್ಸಿದ್ರು. 2.5 ವರ್ಷದಿಂದ ನಾವು ಬರ್ತಾ ಇದ್ವಿ ಇಲ್ಲಿಗೆ. ಪರವಾಗಿಲ್ಲ, ಎಲ್ಲ ಒಳ್ಳೇದಾಗೈತೆ. ಇತ್ಕೊಂಡು ನಂಬಿಕೆ ಇಟ್ಕೊಂಡ್ ಬಂದಿದೀವಿ. ನಂಬಿಕೆನ ಹಂಗೆ ಅಮ್ಮ ನಮ್ಗೂ ಉಳಿಸ್ಕೊಟ್ಟಾರೆ, ನಾವು ಹಂಗೆ ಉಳಿಸ್ಕೊಂಡಿದೀವಿ. ಕೊಂಡು ನಾವೇನ್ ಕೇಳ್ತೀವೋ ಏನ್ ಬೇಡ್ಕೊಂತೀವೋ ಅದಕ್ಕೆ 2ರಷ್ಟು ಅಮ್ಮ ಕೊಟ್ಟೆ ಕೊಡ್ತಾರೆ. ಇಲ್ಲಿ ಬಂದಾದ್ಮೇಲೆ ಸಾಲ ಆಗಿದ್ದು. ನಮ್ಗುನು ಸ್ವಲ್ಪ ಶುಗರ್ ಪೇಷಂಟ್ ನಾವು ಇತ್ಕೊಂಡು. ಆಮೇಲೆ ಸಡನ್ ಆಗಿ ನಮ್ಗೆ ಹೆಲ್ತ್ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸಡನ್ ಆಗಿ ಶುಗರ್ ಜಾಸ್ತಿ ಆಗಿ ಇತ್ಕೊಂಡು ಹಾರ್ಟ್ ಪಲ್ಸ್ ಬೇರೆ ಜಾಸ್ತಿ ಇದಾಗಿತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಇತ್ಕೊಂಡು ಎಲ್ಲಾನು ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಡಾಕ್ಟರ್ ಕೂಡ ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಉಳಿಯಲ್ಲ ಅಂದ್ಬಿಟ್ಟು ಸೇಂದ್ರ ಮಾಡಿದ್ರು. ಇಲ್ಲಿಗೆ ಬಂದು ಇಲ್ಲಿ ದೇವ್ರನ್ನ ಬೇಡ್ಕೊಂಡು ಆದ್ಮೇಲೆ ಇತ್ಕೊಂಡು ಅದಲ್ಲಿಂದ ನೀಟಾಗಿ ಬಂದಿದೀವಿ ಆಚೆಗ ಇತ್ಕೊಂಡು. ಪರವಾಗಿಲ್ಲ ಇತ್ಕೊಂಡು. ಹಸ್ಬೆಂಡ್ಗುನು ಮೈ ಹುಷಾರಿಲ್ದಿರ ಆಗ್ತಾ ಇತ್ತು, ಅವ್ರಿಗೂ ಪರವಾಗಿಲ್ಲ. ಮಕ್ಳಿಗೂ ಚೆನ್ನಾಗ್ ಆಗ್ತೈತೆ ಇತ್ಕೊಂಡು. ಮಕ್ಳಿಗೂ ಸ್ವಲ್ಪ ಹುಷಾರಿಲ್ದರ ಆಗ್ತಾ ಇತ್ತು, ಅವ್ರು ಚೆನ್ನಾಗಿದ್ದಾರೆ. ತುಂಬಾ ಜನನು ಬಂದವ್ರೆ, ಕೇಳವ್ರೆ, ಅವ್ರನ್ನೂ ಕಳಿಸಿದೀವಿ. ಅವ್ರಿಗೂ ಒಳ್ಳೇದಾಗೈತೆ ಇತ್ಕೊಂಡು. ಅವ್ರಿಗೂ ಹೇಳಿದ್ವಿ. ನಾವ್ ಇಷ್ಟು ವರ್ಷ ಆಗೈತೆ ಎಲ್ಲೂ ನೋಡಿಲ್ಲ, ಬಟ್ ಅಷ್ಟೊಂದು ಪವರ್ ಐತೆ. ನಾವ್ ನಿಂತ್ಕೊಂಡ್ ಮಾತಾಡಕ್ ಕೂಡ ಆಗ್ತಾ ಇದ್ದಿಲ್ಲ, ನಮ್ಗೆ ವೈಬ್ರೇಷನ್ ಬರ್ತೈತೆ, ಆಗ್ತಾನೂ ಇದ್ದಿಲ್ಲ. ಅವಾಗ ಮಾತಾಡಕ್ ಕೂಡ ಆಗಿಲ್ಲ ನಮ್ ಕೈಯಾಗ. ನಾವು ಮಾಲೂರಿಂದ ಬರ್ತಾ ಇದೀವಿ. ಇದು 3ನೇ ಸತಿ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದೆ. ನಮ್ಮ ಮನೆ ಹತ್ರ ಯಾರೋ ಹೇಳಿದ್ರು ಅಲ್ಲಿ ಹೋದ್ರೆ ಚೆನ್ನಾಗ್ ಆಗುತ್ತೆ, ಮತ್ತೆ ಅಂತರ ತಾಯ್ದು ಕೊಡ್ತಾರೆ, ಗವಿಗಳು ಹಾಕಿ ನೋಡ್ತಾರೆ, ಏನಾಗಿದೆ ಅಂತ ಹೇಳ್ತಾರೆ, ಹೋಗ್ಬಾರ ನಡಿ ಅಂತ ಕರ್ಕ ಬಂದು ಫಸ್ಟ್ ಟೈಮು. ಅವತ್ತು ಬಂದು ಹೋಗಿ ಹಿಂಗಾಗಿದೆ ಅಮ್ಮ, ನಿಂಗೆ ಫುಲ್ಲು ಕಣ್ಣು ದೃಷ್ಟಿ ಆಗಿದೆ, ಯಾರೋ ಏನು ಮಾಡ್ಸಿದ್ದಾರೆ ನಿಂಗೆ, ಅದಕ್ಕೆ ಹಿಂಗ ಆಗ್ತಾ ಇರೋದು, ಬಂದು ಕಟ್ಟೋಡ್ಸ್ಕೊಳ್ರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಿ ಮೊನ್ನೆ ಅಮಾವಾಸ್ಯೆಗೆ ಬಂದಿದ್ದೆ ನಾನು. ಕಟ್ಟೋಡ್ಕೊಂಡು ಹೋದ್ವಿ. ಅವತ್ತಿಂದ ಪರವಾಗಿಲ್ಲ, ಸ್ವಲ್ಪ ಕೈ ಕಾಲು ನೋವು, ಸುಸ್ತು ಈ ತರ ಅದೆಲ್ಲ ಸ್ವಲ್ಪ ಪರವಾಗಿಲ್ಲ. ಇವಾಗ 2ನೇ ಕಟ್ಟೋಡ್ಸ್ಕೊಳಕ್ ಬಂದಿದ್ದೀನಿ ನಾನು. ಶಕ್ತಿ ಇದೆ. ನಾವ್ ಯಾವ ಕಡೆ ಹೋದ್ರೆ ಆ ಕಡೆ ನೋಡ್ದಂಗ ಆಗುತ್ತೆ ನೋಡಿ. ಅದು ನೋಡಿ ಜಿಲ್ ಅಂತ ಇದೆ, ಮೈ ಎಲ್ಲ ಒಂಥರ ಜುಮ್ ಅಂತ ಇದೆ ನನಗೆ. ಅದೇ ಕಟ್ಟು ತಾನೇ ಇವಾಗ ಕಟ್ಟೋಡ್ಸ್ಕೊಂಡು ಎಲ್ಲ ನೋಡಿ ಗವಗ್ಲಾಕ್ ನೋಡಿ ಹಿಂಗಿದೆ ಅಂತ ಹೇಳಿದ್ವು. ಪರವಾಗಿಲ್ಲ, ಆಯಮ್ನಲ್ಲಿನೂ ಶಕ್ತಿ ಇದೆ. ಊರಿಗೆ ಶ್ರೀನಾಥ್ನಲ್ಲಿ ಲಕ್ಕೂರು ಹೋಗ್ಲಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. 50 ವರ್ಷ ಸುತ್ತಲ್ಲಿ ಹುಟ್ಟಿದ್ದ. ಬೇರೆ ತೋಟದಲ್ಲಿ ನಾವು ಕೂಲಿ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲಿ ಬೆಳೆದಿದ್ದ ಕಾಮನು ಅಲ್ಲಿ ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡ್ತಾ ಇದ್ರೆ ಇವಾಗ ತಕ್ಷಣ ಒಂದು 10 ವರ್ಷ ಹಿಂದೆ ಗುಡ್ಸಲು ಹಾಕಿದ್ದೆ. ಆ ಗುಡ್ಸಲ್ಗೆ ಬೆಂಕಿ ಇಟ್ಬಿಟ್ರು ಅಮ್ಮನವ್ರು. ಆ ಬೆಂಕಿ ಇಟ್ಬಿಟ್ರು ಯಾರಂತೂ ಗೊತ್ತಾಗಿಲ್ಲ. ಅದೇ ಅಲ್ಲಿಂದ ಕರ್ಕೊಂಡ್ಬಂದ ನಾನು. 1-2 ವರ್ಷ 3 ವರ್ಷ ಅಮ್ಮನು ಬಂದೇ ಇಲ್ಲ. ಕಷ್ಟಪಟ್ಟು ಕರ್ಕೊಂಡ್ಬಂದು ಇಲ್ಲಿ ಮರ ಒಂದು ದೊಡ್ಡದಾಗಿತ್ತು, ಆ ಮರ ಬಿದ್ದೋಗ್ತು. ಅಮ್ಮನು ಕುತ್ಕೊಂಡವ್ರೆ. ಇಲ್ಲ ಸರಿ ನೀವು ಮಾಡೋಣ, ಇನ್ನು ಮಾಡಿದೆ. ಮಕ್ಳಿಗೆ ಚೆನ್ನಾಗಾಗ್ಬೇಕಂತ ಅಲ್ಲಿ ಮಕ್ಳು ಚೆನ್ನಾಗಿ ಬಂದ್ರು. 1 ವರ್ಷ ಕರಗತ್ತೆ. ಆ ಕರಗತ್ತು ಹೊಟ್ಟೆ ಊರಿಗೆ ಬಂತು ಜನರಿಗೆ. ಆ ಹೊಟ್ಟೆ ಊರಿಗೆ ಬಂದ್ಮೇಲೆದ ಹಿಂಗೆ ಇದಾಯ್ತು ಅಮ್ಮನು. ಆಮೇಲೆದ ಇದು ಗೌರ್ಮೆಂಟ್ ಜಾಗದ, ಸ್ವಂತ ಜಾಗ ಇಲ್ಲ. ಆ ಅಮ್ಮನ ಒಂದು ಕುತ್ಕೊಂಡ್ಬಿಟ್ಟಾಳೆ, ಕಟ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ ನೀವು.
ಇವಾಗ ಬರೋ ಜನಕ್ಕೆ ಒಳ್ಳೇದು ಮಾಡ್ದಲ್ಲ, ಒಳ್ಳೇದಾಗ್ಯದೆ, ಮಕ್ಕಳ ಮನೆ ಆಗ್ಯದೆ, ಎಲ್ಲ ಮಾಡ್ತೀನಿ. ಅಮ್ಮನ ಶಕ್ತಿ ಅವಳೆ. ಇವ ಅಮ್ಮನ ಒಬ್ಳೇ ಇಲ್ಲ, 7 ಅಕ್ಕ ತಂಗಿಯವ್ರು ಅವ್ರೆ. ಇಲ್ಲಿ ಮೇಸ್ಕೊಂಡವನೆ ಮಾರಮ್ಮನ 7 ಅಕ್ಕ ತಂಗಿಯವ್ರು ಎಲ್ಲ ಅವ್ರೆ. ಮೈ ಮೇಲೆ ನನಗೆ ಬರ್ತಾ ಇತ್ತು, ಚಿಕ್ಕ ವಯಸ್ಸಲ್ಲಿ 10 ವರ್ಷದಿಂದ ಬರ್ತಾ ಇತ್ತು. ಇವಾಗ ನಾನು ಅಮ್ಮನ ತಾಕತ್ತು ಸಾಲಲ್ಲ, ಅಮ್ಮ ನೀನು ಬೇಡ ಅಂತ ಮಡಗಿದ್ ನಮ್ಮನ್ನ. ಆ ಮನಸ್ಸು ನನ್ಗೆ ಕೊಡ್ತಾಳೆ, ನೀನು ಮಾಡ ಮಗನೇ, ಈ ಥರ ನೀನು ಮಾಡಿದ್ರೆ ನಾನು ಸಹಾಯ ಕೊಡ್ತೀನಿ, ಮಾತಿ ಕೊಟ್ಟಾರ ನನಗೆ. ಒಟ್ಟಿನಲ್ಲಿ ನನಗೆ ಒಂದು ಟೈಮಲ್ಲಿ ನನಗೆ ಪ್ರಾಣ ಸುಮ್ಮನೆ ಬಂದ್ಬಿಟ್ಟು ಹೋಗಿತ್ತು ಪ್ರಾಣ. ಅಮ್ಮನೆ ಉಳಿಸೋಳೆ 2 ವರ್ಷ ಮುಂದೆ ಕಲ್ಕಲ್ಬಿಡ್ತು. ಅವಾಗ ಉಸಿರಿಲ್ಲ, ಮನದಲ್ಲಿ ಒಂದು ಅಂಗಡಿಯಲ್ಲಿ ಸೇವಿಂಗ್ ಮಾಡಕ್ಕೆ ಹೋಗಿದ್ದೆ. ಅಂಗಡಿಯಲ್ಲಿ ಉಸಿರೇ ಇಲ್ಲ, ಕಾಪಾಡ್ಲು. ಆ ಅಮ್ಮನ ನನಗೆ ಮನ್ಸಲ್ಲಿ ಬಂದ್ಬಿಟ್ಲು. ಅವಾಗ ಎದ್ದಳ ಮಗನೇ ಇಬ್ಬರಿಸ್ಲು, ಎದ್ಬಿಟ್ಟೆ. ಆಮೇಲೆ ಬಂದೆ. ಇವಾಗ ಪೂಜೆ ಚೆನ್ನಾಗಿ ಮಾಡ್ತೀನಿ, ಜನಗಳು ಅಷ್ಟೊತ್ತು ಬರ್ತಾರೆ. ಯಾರು ನನ್ನ ಹೇಳಿಲ್ಲ, ನೀನು ಒಳ್ಳೆಯವನಂತ ಹೇಳ್ತಾರೆ, ಕೆಟ್ಟವನಂತ ಯಾರು ಹೇಳಿಲ್ಲ. ಒಬ್ಬರ ಕಾಸು ಬಿಡಲಿಲ್ಲ. ನಾನು ದೋಸೆ ತೆಗಿತೀನಿ, ದೋಸೆ ತೆಗಿತೀನಿ. ಅದು ಮುಂದಿನ ದಿನಾಲೇ ಮಕ್ಕಳು ಆಗಿದ್ದವ್ರಕ್ಕೆ, ಮದುವೆ ಆಗಿದ್ದವ್ರಕ್ಕೆ ದೋಸೆ ಇರ್ತದೆ. ಆ ದೋಸೆ ಪರಿಹಾರ ಮಾಡ್ತೀನಿ ನಾನೇ. ಅಮ್ಮನ ಅದೇ ತೆಗಿತದೆ. ಅದು ನಾನು ಮಾಡೋದು ಕರ್ತವ್ಯ, ಆ ಅಮ್ಮನಿಗೆ ಮನ್ಸ್ಕೊಟ್ಟದೆ ಅದು ಮಾಡ್ತೀನಿ. ಈ ಗಾಳಿ ಸೂಳಿ ಅದೆಲ್ಲ ಓದ್ತಾಳೆ. ಮತ್ತೆ ಪೌರ್ಣಮಿ, ಭಾನುವಾರ, ಮಂಗಳವಾರ ಜಾಸ್ತಿ ಕಷ್ಟ ಅಂದ್ರೆ ಬಿಡಲ್ಲ ನಾನು. ಬಂದ್ರೆ ನೋಡ್ತೀನಿ, ಎಷ್ಟೊತ್ತನ ಬಂದ್ವಿ, 1 ಗಂಟೆ ರಾತ್ರಿ ಬಂದ್ವಿ ನೋಡ್ತೀನಿ. ಇದೆಲ್ಲ ನನಗೇನು ಬೇಜಾರಿಲ್ಲ. ಅಮ್ಮನ ಹತ್ರ ಸೇವೆ ಮಾಡೋದು ನನ್ಗೆ ಬೇಜಾರಿಲ್ಲ. ಜನಗಳು ಹೇಳ್ಕೊಬೋದು ಯಾವ ಹಿಂಗೆ ಅಂತ. ಮಂಗಳವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು. ಆ 2 ದಿನದಲ್ಲಿ ಚೆನ್ನಾಗಿರ್ತೀವಿ. ಭಾನುವಾರ ಮಂಗಳವಾರ ಚೆನ್ನಾಗಿರ್ತಾರೆ, ಮಾಡ್ಬೋದು. ಅಮ್ಮಂತ ಅಪ್ಪನವ್ರಿಗೂ ಮಾಡ್ಬೋದು, ಮಿನೇಸ್ಕೊಂಡಕ ಅಪ್ಪನಕ ಅವತ್ತು 2 ದಿವಸ. ಗ್ರಾಮಸ್ಥರು ಒಳ್ಳೇದಾಗಲಿ, ಜನಗಳು ಚೆನ್ನಾಗಿರ್ಲಿ. ಶಕ್ತಿ ಇದೆ, ಅಮ್ಮನ ಹತ್ರ ಶಕ್ತಿ ಇದೆ, ಮಿನೇಸ್ಕೊಂಡು ಅಪ್ಪನ ಶಕ್ತಿ ಇದೆ, ಮಾರಿಕಮ್ಮ ಶಕ್ತಿ ಇದೆ. ದೇವಾದಿಗಳು ಅವ್ರ ಅಕ್ಕ ತಂಗಿ 7 ಜನನು ಬರ್ತಾರ. ಮೈಮೇಲೆ ಬರ್ತಾರೆ ಅಂತ ಅವಾಗ ಬಂದ್ರು ಅವ್ರು 7 ಜನ ಬರ್ತಾರೆ. ಅಪ್ಪನ ನಾಗರಾವ ನಾಗರಾದ್ರೂ ಅವನೇ. ಅದು ಕನ್ಸಲ್ಲಿ ನನಗೂ ತೋರ್ತದೆ. ಅವನು ನಿಜರೂಪ ಅನ್ನು ಬಂದಿಲ್ಲ, ನನಗೆ ಕನ್ಸಲ್ಲ, ಕನ್ಸಲ್ಲಿ ಕೊಟ್ಟಾನೆ. ಅವನ ತರಕಾರಿ ಆ ಕಾರ್ಗ ಇಳಿಸ್ಬಿಟ್ಟು ಮರಿಗಳು ಬೇಕಾದ ಭಕ್ತರು ಎಲ್ಲ ಕೊಡ್ಬೋದು.